ಯಾರೋ ಪ್ರಾಣಿನ್ ಕೊಂದಿದ್ದಕ್ಕೆ 3 ಗುಂಡ ಹಾಕಿ 3 ಜನ ಸಾಯಿಸಾಕಿದ್ರಲ್ಲನ್ರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಹೊಟ್ಟೆ ಏನ್ರೋ ತಿಂತೀರಾ ನೀವೆಲ್ಲ? ಎಲ್ಲೋ ಟ್ರೈನಿಂಗ್ ಮಾಡ್ಕೊಂಡ್ ಬಂದ್ರೆ ಯಾವನೋ ನಿಮ್ಮ ಆಫೀಸರ್ಗಳು ಮಂತ್ರಿ ಏನೋ ರಾಮಲಿಂಗಾರೆಡ್ಡಿ ಅವರ ಏನ್ರಿ ನೀವ್ ಹೇಳ್ಕೊಟ್ಟಿರೋದು? ಇದೇನೇನ್ರಿ 80 ವರ್ಷದ ಸ್ವತಂತ್ರ ದಿನಾಚರಣೆ ಎಂದು ಅಂಗವಾಗಿ ಕಾಂಗ್ರೆಸ್ ಸರ್ಕಾರದ ಎನ್ಕೌಂಟರ್ ಭಾಗ್ಯ, ಸಾರ್ವಜನಿಕರನ್ನ ಎನ್ಕೌಂಟರ್ ಮಾಡಿ ಸಾಯಿಸಾಕೋದು. ಯಾವನೊಬ್ಬನ್ ಕಾಲಿಟ್ಬಿಟ್ಟ, ಜಿಂಕೆನೆ ಹೊಡೆದಾಕ್ಬಿಟ್ರೆ ನೀನ್ FIR ಮಾಡು, ಜೈಲುಗಟ್ಟು, ಕೋರ್ಟ್ ಇದೆ ಶಿಕ್ಷೆ ಕೊಡ. ನೀವ್ ಯಾವನ್ರು? ಇಲ್ಲಿ ನೋಡಿದ್ರೆ 80 ವರ್ಷದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ರೆ ಅಲ್ಲಿ ಯಾರೋ ಕಾಡಲ್ಲಿ ಗುಂಡು ಹೊಡೆದಾಕಿದ್ರಲ್ಲ, ಇದನ್ನೇ ನಾವು ಸ್ವತಂತ್ರನ ಇದು ಅತಂತ್ರನ? ಖಂಡಿತವಾಗಿ ರಾಜ್ಯದ ಜನತೆ, ದೇಶದ ಜನತೆ ಇದನ್ನೆಲ್ಲ ನೋಡ್ತಾ ಇದೀವಿ. ಸಾವಿರಾರು ಕೋಟಿ ಲೂಟಿ ಮಾಡಿದ್ರು, ದೇಶವನ್ನ ಮಾರಾಟ ಮಾಡಿದ್ರು, ದೇಶ ಆಸ್ತಿಗಳನ್ನ ಮಾರಾಟ ಮಾಡಿದ್ರು. ಕರ್ನಾಟಕದಲ್ಲಿ ಲೂಟಿ ಮಾಡಿರೋ ರಾಜಕಾರಣಿಗಳು ಸಾವಿರಾರು ಇದ್ದಾರೆ. ಯಾವನಿಗೂ ಗುಂಡ ಹಾಕಲ್ಲ, ಲೂಟಿ ಮಾಡಕ್ ಬಿಟ್ಟಿದ್ದಾರೆ. ಅರಣ್ಯ ಜಾಗಗಳನ್ನ, ಕೆರೆಗಳನ್ನ, ಸರ್ಕಾರಿ ಜಾಗಗಳನ್ನ ಇಂಥದನ್ನ ಬಿಟ್ಟಿಲ್ಲ. ಎಲ್ಲಾದ್ರೂ ನಾಶ ಮಾಡದೆ ಆರಾಮಾಗಿ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಇವರು ಅಧಿಕಾರ ಮಾಡ್ತಾರೆ. ಹೆಂಗರೋ ನೀವೆಲ್ಲ ಅವ್ರೇನೋ ಜಿಂಕೆನ ಹೊಡೆದಿದ್ದಕ್ಕೆ ನೀವು ಗುಂಡು ಹೊಡೆದ್ರಿ. ಯಾರೋ ನಿಮ್ಗೆ ಅಧಿಕಾರ ಕೊಟ್ಟಿದ್ದಲ್ಲ? ಯಾವನ ಅಧಿಕಾರ ಕೊಟ್ಟಿದ್ದೋ? ಏನೋ ಕಾಂಗ್ರೆಸ್ ಸರ್ಕಾರ ಇದ್ಬಿಟ್ರೆ, ಬಿಜೆಪಿ ಸರ್ಕಾರಗಳು ಇದ್ಬಿಟ್ರೆ ನಿಮ್ಗಳಿಗೆ ಮುಚ್ಚಾಕಾಗಿ ನಿಮ್ ಮೇಲಧಿಕಾರಿಗಳವ್ರೆ ವ್ಯವಸ್ಥೆ ಇದೆ ಅಂತಂದ್ರೆ ಏನ್ರೋ ಅವ್ರದ್ದು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಕ್ಕೆ ಏನೋ ನ್ಯಾಯಾಲಯ ಇದೆ. ನ್ಯಾಯಾಲಯ ಬದುಕಿಲ್ಲ ಅಂತಂದ್ರೆ ಕೋರ್ಟ್ಗಳನ್ನೆಲ್ಲ ಬಾಗ್ಲಾಕ್ಸ್ಬಿಟ್ರೆ, ಕಾಯೋರೆ ಕೊಂದು ಹೆಂಗರೋ ನೀವೆಲ್ಲ? ಕಾನೂನ್ನ ಪಾಲನೆ ಮಾಡಬೇಕಾದವ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ಹಾಕೊಂಡು ಕೊಲೆಗಾರರಾಗ್ಬಿಟ್ರೆ, ದೇಶದ ಪರಿಸ್ಥಿತಿ 80 ವರ್ಷ ಸ್ವತಂತ್ರ ಬಂದು ಇವತ್ತು ನಾವು ಅತಂತ್ರದಲ್ಲಿದ್ದೀವಿ ಅಂತ ನಮಗೆ ಅನಿಸ್ತಾ ಇದೆ ಕಂಟ್ರೋಲ್. ಯು ಆರ್ ಅನ್ಫಿಟ್ ಟು ಬಿಕಮ್ ಎ ಫಾರೆಸ್ಟ್ ರೇಂಜ್ ಆಫೀಸರ್ಗಳು. ನೀವು ರೇಂಜ್ ಆಫೀಸರ್ಗಳು ಅಂತ ಹೇಳ್ಕೊಳಕ್ಕೆ, ಫಾರೆಸ್ಟ್ ಸಿಬ್ಬಂದಿ ಅಂತ ಹೇಳ್ಕೊಳಕ್ಕೆ, ಅರಣ್ಯದಲ್ಲಿ ಇದ್ಕೊಂಡಪ್ಪ ಕಾಡು ಮೃಗಗಳಿಗಿಂತ ಕೆಟ್ಟವರಾಗ್ಬಿಟ್ಟಿದ್ರಲ್ಲ. ಮೃಗಗಳನ್ನ ಕಾಪಾಡ್ರಿ ಅಂತಂದ್ರೆ ನೀವೇ ಮೃಗಗಳಾಗ್ಬಿಟ್ರೆ ಈ ವ್ಯವಸ್ಥೆಯನ್ನ, ಆ ಕಾಡನ್ನ ಹೆಂಗೋ ನೀವು ಸಂರಕ್ಷಣೆ ಮಾಡ್ತೀರಾ? ಯು ಕಾಂಟ್ ಫಾಲೋ ದ ಲಾ ಅಂಡ್ ಆರ್ಡರ್.